ಬಾಯ್ ಬಾಯ್. ಎಲ್ಲ ತಾಲೂಕು ಹೆಸರಿಗೆ ಭೂ ರಕ್ಷಣಾ ಯೋಜನೆ ನಮ್ಮ ಕಂದಾಯ ಇಲಾಖೆ ಆದರೆ ಎಲ್ಲ ಕಂದಾಯ ದಾಖಲೆಗಳನ್ನು ಗಣಕೀಕರಣ ಮಾಡ್ತೀವಿ. ಸೊ ನಮ್ಮಲ್ಲಿ 5 ಕ್ಯಾಟಗರಿ ಇದೆ ಸರ್, A B C D. ಅದರಲ್ಲಿ A ಕ್ಯಾಟಗರಿ ಆದರೆ ಪರ್ಮನೆಂಟ್ ಆಗಿ ನಾವು ಉಳಿಸ್ಕೋಬೇಕಾಗುತ್ತೆ. ಸೊ B ಕ್ಯಾಟಗರಿ 30 ವರ್ಷದ ತನಕ ನಾವು ಮೇಂಟೈನ್ ಮಾಡಬೇಕು. ಉಳಿದೆಲ್ಲ 10 ವರ್ಷ 5 ವರ್ಷ 2 ವರ್ಷ. ಈ A ಕ್ಯಾಟಗರಿ ಈ ಫಸ್ಟ್ ಹಂತದಲ್ಲಿ ನಾವು ಗಣಕೀಕರಣ ಮಾಡಬೇಕು. ಸೊ ಈ ಡಾಕ್ಯುಮೆಂಟ್ಸನ್ನು ನಾವು ಫಸ್ಟ್ ಬಿಜಾಪುರ ತಾಲೂಕಿಗೆ ಪೈಲಟ್ ಬೇಸ್ನಲ್ಲಿ ತಗೊಂಡು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸರ್. ನೆಕ್ಸ್ಟ್ ಎಲ್ಲ ತಾಲೂಕಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಸೊ ಈಗಾಗಲೇ ಹಿಂದಿ ಪ್ರೊಡಕ್ಷನ್ ಶುರು ಆಗಿದೆ ಸರ್. ಇವತ್ತು ಬಬಳೇಶ್ವರ, ತಿಕೋಟ ಮತ್ತು ಬಸವನಗುಡಿ, ಎಲ್ಲ ತಾಲೂಕು ಶುರುವಾಗಿದೆ. ಸೊ ಇದರಲ್ಲಿ ಡೆಡಿಕೇಟೆಡ್ ಒಂದು ಟೀಮ್ ಡೇಟಾ ಎಂಟ್ರಿ ಆಪರೇಟರ್ ಸೇರಿ ಸರ್ ನಮಗೆಲ್ಲ ಕಂದಾಯ ಇಲಾಖೆಯಿಂದ ಕಂಪ್ಯೂಟರ್ ಸ್ಕ್ಯಾನರ್ ಎಲ್ಲ ಕೊಟ್ಟಿದ್ದಾರೆ ಸರ್. ಸೊ ನಮಗೆ ಒಟ್ಟಾರೆ ಬಬಳೇಶ್ವರಿಗೆ ಅರೌಂಡ್ 30 ಲಕ್ಷ ಪೇಜಸ್ ನಾವು ಸ್ಕ್ಯಾನ್ ಮಾಡಬೇಕು ಸರ್. ತಿಕೋಟ ಅದು 35 ಲಕ್ಷ ಸರ್. ಅದೇ ರೀತಿ ಮುದ್ದೇಬಿಹಾಳದ್ದು ಕೂಡ 30 ಲಕ್ಷ ಅಷ್ಟಿದೆ ಸರ್. ಸೊ ಇದಕ್ಕೆಲ್ಲ ಹಿಸ್ಟಾರಿಕಲ್ ವರ್ಷದ ಹಳೆಯದು ಸರ್. ಇಲ್ಲ ಅದಲ್ರಿ, ಇಲ್ಲಿ ಸ್ಟೇಟ್ನಾಗಿದ್ದು ನಂತರ ಕಂದಾಯ ಇಲಾಖೆಗಳು ಪುನಃ ಹಿಸ್ಟಾರಿಕಲ್ ಹೇಳ್ತಾ ಇರೋದು. ಈಗ ಇಲ್ಲಿ ಮೊದಲೇನಂತಿದ್ರು, ಈ ಡಾಕ್ಯುಮೆಂಟ್ಸ್ನ ಒಂದು ನಿಮ್ಮ ಆರ್ಚಿವ್ಸ್ತಾ ಇರೋನೆ ಅದು ಅಲ್ಲೇನು ಆರ್ಚಿವ್ಸ್ತಾರ ಇಲ್ಲಿ ಇದನ್ನು ಮಾಡ್ತೇವೆ. ನಿಮ್ಮ ಇದು ಹೇಳ್ತಾರೆ ನೀವು ಬ್ರಿಟಿಷ್ ಕಾಲದ ಅಲ್ರಿ ಇದನ್ನ ಹಿಡಿದು ಈಗೇನು ಕಂದಾಯ ಇಲಾಖೆ ಬೆಂಗಳೂರಿನಾಗಂತೂ ಎಲ್ಲ ಗಪ್ಪ ಮೊದಲ ಡಾಕ್ಯುಮೆಂಟ್ಸ್ ಹೇಳೋದು ಭಾಳ ಕಡಿಮೆ. ದೇವಳದಲ್ಲಿ ಕ್ರಿಮಿನಲ್ ಆರ್ಡರ್ಸ್ ಮಿಸ್ಸಿಂಗ್ ಇದೆ, ಫೈಲ್ಸ್ ಮಿಸ್ಸಿಂಗ್ ಇದೆ. ಈಗ ಅದೆಲ್ಲ ಕ್ರಿಮಿನಲ್ ಆರ್ಡರ್ ಫೈಲ್ಸ್ ಮಿಸ್ಸಿಂಗ್ ಇದೆ. ಕ್ರಿಮಿನಲ್ ಆರ್ಡರ್ಸು 13 acres ಸರ್ಕಾರ ಆಗಿದೆ. ಇವತ್ತು ಅವ್ರ ಹೆಸರು, ಫ್ಯಾಮಿಲಿ ಹೆಸರು ಬರ್ತಾ ಇದ್ದಾವೆ, ಅವರೇ ಕಬ್ಜದಲ್ಲಿದ್ದಾರೆ. 17 acres ಮುದ್ದೇಬಿಹಾಳ ಹಾರ್ಟ್ ಆಫ್ ಸಿಟಿ. ಈಗ ಥ್ರೂಔಟ್ ಸ್ಟೇಟ್ ಒಂದೇ ಕಡೆ ಅಲ್ರಿ, ಎಲ್ಲ ಕಡೆ ಫೈಲ್ಸ್ ಮತ್ತು ಆರ್ಡರ್ ಐತಲ್ಲ, ಫೈಲ್ಸ್ ಗಪ್ ಆಗಿದಾವು, ಸಿಕ್ಕದಲ್ಲ. ಏನಾಗ್ತದೆ ನಡಬಾರಕ್ಕೆ ಒಂದು ಈಗ 30 ವರ್ಷ ಬರ್ತದೆ. ಆ 30 ವರ್ಷ 30 ವರ್ಷ ಕಾಲ ನಡಬಾರಕ್ಕೆ ಒಂದು ಸಿಗ್ತದೆ. CS ಮಾಡ್ಬೋದು ಅಲ್ಲಿಂದ ಮುಂದುವರಿಬೇಕು. ಈಗ ಅಲ್ಲಿಂದ ಮುಂದುವರಿಬೇಕು. ಈಗ ಪಾಣಿಗಳು ಬೆಂಗಳೂರಲ್ಲಿ ನಮ್ಮೆಲ್ಲ ದಾಖಲಾತಿಗಳನ್ನ, ಐತಿಹಾಸಿಕ ದಾಖಲಾತಿಗಳಿದ್ದಾವೆ, ರೈತರದ್ದು ಮತ್ತು ಇನ್ನಿತರ ಆಸ್ತಿಗಳದ್ದು ಅವೆಲ್ಲವನ್ನು ಕೂಡ ಕಂಪ್ಯೂಟರ್ ಮಾಡೋದು ಭಾಳ ಅವಶ್ಯಕವಾಗಿತ್ತು. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಆಗಿ ಇವತ್ತು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡು ಎಲ್ಲನೂ ಕೂಡ ಕಂಪ್ಯೂಟರೈಸ್ ಗಣಕೀಕರಣ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗಿದೆ, ಹಿಂದೆ ಭಾಳಷ್ಟು ಫೈಲ್ಗಳು ಕಳ್ಳತನ ಆಗುವಂಥದ್ದು, ಜನ ಉದ್ದೇಶಪೂರ್ವಕವಾಗಿ ಅದನ್ನು ತೆಗೆದುಹಾಕುವಂಥದ್ದು, ಹೀಗೆ ಅವ್ಯವಹಾರಕ್ಕೆ ಬದುಕೋದು ಸಹ ಕಾರಣೀಕರ್ತ ಆಗಿದೆ. ಅಂದರೆ ನಾನು ಸರಿಪಡಿಸೋ ದೃಷ್ಟಿಯಲ್ಲಿ ಹಂತವಾಗಿ ಒಂದು ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಮೊದಲು ವಿಜಯಪುರ ತಾಲೂಕು ಆಗಿತ್ತು, ಇವತ್ತು ಬಬಲೇಶ್ವರ, ಬಸವನ ಬಾಗೇವಾಡಿ ಆಗ್ತದೆ ಮತ್ತು ಮುದ್ದೇಬಿಹಾಳದ ಕೆಲಸ ಆಗ್ತಾಯಿದೆ. ಮತ್ತು 2ನೇ ಹಂತದಲ್ಲಿ ಸಂಪೂರ್ಣವಾಗಿ ಮಾಡೋದ್ರ ಮೂಲಕ ಈ ಏನು ಇವತ್ತು ಭಾಳಷ್ಟು ಅವ್ಯವಹಾರಗಳಾಗ್ತಾ ಇತ್ತು, ಅದನ್ನು ಒಂದು ಅನ್ಯಾಯಗಳನ್ನು ಕೂಡ ಆಗ್ತಿತ್ತು, ಅದೆಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.